ಬೀಜ ಮತ್ತು ರಸಗೊಬ್ಬರ ಅಂಗಡಿಗೆ ಕೃಷಿ ನಿರ್ದೇಶಕಿ ಭೇಟಿ. ಮುದಗಲ್ ಪಟ್ಟಣದ ಬದ್ರಿನಾಥ ಬೀಜ ಮತ್ತು ರಸಗೊಬ್ಬರ ಮಾರಾಟಗಾರ ಅಂಗಡಿಗೆ ಲಿಂಗಸುಗೂರು ಸಹಾಯಕ ಕೃಷಿ ನಿರ್ದೇಶಕಿ ವಿಜಯಮೂರ್ತಿ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಮಾರಾಟಗಾರರು ಪ್ರತಿ ತಿಂಗಳು 5ನೇ ದಿನಾಂಕದೊಳಗೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರವರಿಗೆ ತಿಂಗಳಿನ ರಸಗೊಬ್ಬರಗಳ ಪ್ರಾರಂಭದ ಶುಲ್ಕ ಹಾಗೂ ಮಾರಾಟ ಮಾಡಿದ ಶುಲ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲ. ನಿಗದಿಪಡಿಸಿದ ದರ್ಜೆಯಲ್ಲದ ರಸಗೊಬ್ಬರಗಳನ್ನು ಮಾರಾಟ ದಾಸ್ತಾನು ಮಾಡಿರುತ್ತೀರಿ. ಬಿಲ್ಲು ಪುಸ್ತಕದಲ್ಲಿರುವ ರೈತರ ಸಹಿ ಇರುವುದಿಲ್ಲ ಮತ್ತು ಡಿಎಪಿ ಜೊತೆ ಇತರೆ ರಸಗೊಬ್ಬರಗಳನ್ನು ಮಾರಾಟ ಮಾಡಿದ್ದೀರಿ. ಮಾರಾಟ ಮಾಡುವಾಗ ರಸಗೊಬ್ಬರಗಳ ದಾಸ್ತಾವಿನ ವಿವರಗಳನ್ನು ಹಾಗೂ ಮಾರಾಟಗಾರರ ಪ್ರಮುಖವಾದ ಜಾಗದಲ್ಲಿ ಸಾರ್ವಜನಿಕರಿಗೆ ಎದ್ದು ಕಾಣುವಂತೆ ಫಲಕದಲ್ಲಿ ಪ್ರದರ್ಶಿಸುವುದಿಲ್ಲ. ನೀವು ರಸಗೊಬ್ಬರ ಕಾಯ್ದೆ 1985ರ ನಿಯಮಗಳನ್ನು ಉಲ್ಲಂಘಿಸಿರುವುದರಿಂದ ನೀಡಲಾಗಿರುವ ರಸಗೊಬ್ಬರಗಳ ಮಾರಾಟದ ಪರವಾನಗಿಯನ್ನು ರದ್ದುಪಡಿಸಿರುವುದು ಅತ್ಯವಶ್ಯಕವೆಂದು ಕಂಡುಬಂದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. 3 ದಿನಗಳೊಳಗಾಗಿ ಸಮಜಾಯಿಷಿ ಉತ್ತರ ನೀಡಬೇಕು. ತಪ್ಪಿದಲ್ಲಿ ರಸಗೊಬ್ಬರಗಳ ಮಾರಾಟದ ಪರವಾನಗಿಯನ್ನು ರದ್ದುಗೊಳಿಸುವಂತೆ ಕ್ರಮಗಳನ್ನು ಜರುಗಿಸಲಾಗುವುದು ಎಂದರು. ಈ ವೇಳೆ ಕೃಷಿ ಅಧಿಕಾರಿಗಳಾದ ಅಮರೇಗೌಡ, ಶ್ರೀಶೈಲ ಭೋವಿ ಸೇರಿದಂತೆ ಇತರರು ಇದ್ದರು. ರದಿ ಮಂಜುನಾಥ್ ಕುಂಬಾರ್, NKS TV4. ಮಾಡಪ್ಪ ವಿಡಿಯೋ ಸಾಯ್ತೀವಿ. ಇಲ್ಲಿ ಗಾಡಿ ತೆಪ್ಪಿದ್ವಿ, ಹೊಲಲ್ಲಿದ್ದು ಬಿಸಿಲಲ್ಲಿದ್ದು ಸತ್ಕೊಂಡು ಬಂದ್ವಿ. ಅವ್ರು ಏಜ್ ಕಾರ್ಯಾಗ ಆರಾಮ್ ಬರ್ತಾರೆ ಹೋಗ್ತಾರೆ. ನಿನ್ನೆ ಮನೆ ಬಂದರು ಸಾಹೇಬ್ರು ಏನು ಹೇಳಿಲ್ಲ. ಇವತ್ತು ಒಂದು ವಿಡಿಯೋ ಹೋಯ್ತು. ನಮ್ಗೆ ಫೋಟೋ ಬೇಕು.